ನಮ್ಮದೇ ನಿಜವಾದ ಟಿಎಂಸಿ ಸ್ಪೀಕರ್ಗೆ ಸಂಸದೆ ಪತ್ರ. ಲೋಕಸಭೆ ಸ್ಪೀಕರ್ಗೆ ಪತ್ರ ಬರೆದ ಕಾಕೋಲಿ ಘೋಷ್. ಟಿಎಂಸಿಯ ರೆಬಲ್ ಸಂಸದ ಕಾಕೋಲಿ ಘೋಷ್ ಟಿಎಂಸಿ ಪಕ್ಷ ಸಂವಿಧಾನದ ಪ್ರಕಾರ ನಡೀತಾ ಇರಲಿಲ್ಲ ಅನ್ನೋದನ್ನು ಹೇಳಲಾಗಿದೆ. ಸೊ ಈ ಪತ್ರದಲ್ಲಿ ಅಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಲಾಗಿದೆ. ನಮ್ಮದೇ ನಿಜವಾದ ಟಿಎಂಸಿ ಸ್ಪೀಕರ್ಗೆ ಈ ರೀತಿಯಾಗಿ ಪತ್ರವನ್ನು ಬರೆದಿರೋದು. ಲೋಕಸಭೆ ಸ್ಪೀಕರ್ಗೆ ಪತ್ರವನ್ನು ಬರೆದಿರೋದು ಕಾಕೋಲಿ ಘೋಷ್. ಒಂದು ಸ್ವಲ್ಪ ಅಸಮಾಧಾನಗಳು, ಬೇಸರಗಳು, ಕಚ್ಚಾಟ ಇದೆಲ್ಲ ಇದೆ. ಇದೆಲ್ಲದರ ನಡುವೆ ಬರೆದಿರುವಂಥ ಪತ್ರ ಹೈಲೈಟ್ ಆಗ್ತಾ ಇದೆ. ಈ ಪತ್ರದ ಮುಖಾಂತರವಾಗಿ ಈ ಅಸಮಾಧಾನ ಮತ್ತಷ್ಟು ಜಾಸ್ತಿ ಆಗತ್ತಾ, ಬೆಂಕಿ ಹಚ್ಚುತ್ತಾ ಅಂತ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ಕಾಕೋಲಿ ಘೋಷ್ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಲೋಕಸಭೆ ಸ್ಪೀಕರ್ಗೆ ನೇರವಾಗಿ ಈ ಪತ್ರ ರವಾನೆ ಆಗಿರೋದು. ಟಿಎಂಸಿಯ ರೆಬಲ್ ಸಂಸದೆ ಕಾಕೋಲಿ ಘೋಷ್. ಟಿಎಂಸಿಯಲ್ಲಿ ಸದ್ಯದ ಸಿಚುವೇಶನ್ಸ್ ಏನು ಅನ್ನೋದು ಹೊಸದಾಗೇನು ಹೇಳಬೇಕಾಗಿಲ್ಲ, ಗೊತ್ತೇ ಇದೆ ಏನೇನು ನಡೀತಾ ಇದೆ ಅಂತ. ಹಾದಿರಂಪ ಬೀದಿರಂಪ ಆಗಿ ಹೋಗಿದೆ. ಒಂದು ಪಕ್ಷದ ಒಳಗಡೆ ಇರಬೇಕಾಗಿದ್ದಂಥ ವಿಚಾರ ಇದೀಗ ನಮ್ಮದು ಅವ್ರದ್ದೆಲ್ಲ ನಮ್ಮದು ಅಂತ ಶುರುವಾಗಿದೆ. ಸಂವಿಧಾನದ ಪ್ರಕಾರ ನಡೀತಾನೆ ಇರಲಿಲ್ಲ ಟಿಎಂಸಿ ಪಕ್ಷ. ಆಘಾತಕಾರಿ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಟಿಎಂಸಿ ಸದಸ್ಯರ ಸಂಖ್ಯೆಯ ಬಗ್ಗೆಯೂ ಕೂಡ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ರೆ ವಾಟ್ ನೆಕ್ಸ್ಟ್? ಮುಂದಿನ ಕತೆಗೇನು? ಈ ಪತ್ರವನ್ನು ಉಲ್ಲೇಖಿಸಿ ಇನ್ನೇನು ನಿರ್ಧಾರಗಳನ್ನು ಕೈಗೊಳ್ಳಲಾಗತ್ತೆ? ಮತ್ತಷ್ಟು ಒಡಕು ಮೂಡುತ್ತಾ ಅನ್ನೋದೊಂದು ಪ್ರಶ್ನೆ. ಒಬ್ಬರೊಬ್ಬರು ಒಂದೊಂದು ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಲೋಕಸಭೆ ಸ್ಪೀಕರ್ಗೇನೆ ಪತ್ರವನ್ನು ಬರೆಯಲಾಗಿದೆ. ಅಸಮಾಧಾನ ಇರುವವರು ಎಲೆಕ್ಷನ್ ಆದ ನಂತರ ಚಿತ್ರಾನ್ನ ಆಗ್ಬಿಟ್ಟಿದೆ ಪರಿಸ್ಥಿತಿ. ಹೇಳ್ದಂಗೆ ಯಾರು ಕೇಳ್ತಾನೇ ಇಲ್ಲ. ನಂದೇ ಅಂತ ನಡೀತಾ ಇದ್ದಾರೆ. ಇದರಿಂದ ಸಮಸ್ಯೆ ಎದುರಾಗ್ತಾ ಇದೆ.